ಸೆಪ್ಟೆಂಬರ್ ಅಲ್ಲಿ ಬಿಜೆಪಿಯಲ್ಲೂ ಕ್ರಾಂತಿ ಅನ್ನುವಂಥ ಸಚಿವ ಕೆ.ಎನ್. ರಾಜಣ್ಣ ಅವರ ಹೇಳಿಕೆಗೆ ಸಿ.ಸಿ. ಪಾಟೀಲ್ ತಿರುಗೇಟನ್ನು ನೀಡಿದ್ದಾರೆ. ರಾಜಣ್ಣ ಅವರು ತಮ್ಮ ಪಕ್ಷ ನೋಡಲಿ, ನಮ್ಮದನ್ನು ನೋಡೋದು ಬೇಡ ಅಂತ ಗದಗದಲ್ಲಿ ಮಾಜಿ ಸಚಿವ ಸಿ.ಸಿ. ಪಾಟೀಲ್ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇಷ್ಟು ದಿನ ವಿಧಾನಸೌಧದತ್ತ ಬಂದಿರಲಿಲ್ಲ, ಬಂದ ತಕ್ಷಣ ಮಾತನಾಡಿದ್ದಾರೆ. ಈಗ ಹೇಳಿಕೆಯನ್ನು ಅರಗಿಸೋದು ಕಷ್ಟ ಆಗಿದೆ ಅವರಿಗೆ ಅಂತ ಹೇಳಿದ್ರು. ಸಿ.ಎಂ. ಸಿದ್ದರಾಮಯ್ಯನವರೇ ಇಗ್ನೋರ್ ಇಟ್ ಅಂತ ಹೇಳಿದ್ದಾರೆ. ಸೊ ಅವರಿಗೆ ಮಾತು ಜಾಸ್ತಿ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ ಅಂತ ವ್ಯಂಗ್ಯ ಮಾಡಿದರು. ಅವರು ಈ ರಾಜ್ಯದ ಹಿರಿಯ ಸಚಿವರು, ಅವರು ಬರೀ ತಮ್ಮ ಪಾರ್ಟಿದೊಂದು ನೋಡ್ಕೊಂಡ್ರೆ ಸಾಕು, ನಮ್ಮ ಪಾರ್ಟಿದೇನು ನೋಡೋದು ಬೇಡ. ಅವ್ರ ಪಾರ್ಟಿ ತಮ್ಮದೊಂದು ನೋಡ್ಕೊಂಡ್ರೆ ಸಾಕು. ಇಷ್ಟು ದಿವಸ ವಿಧಾನಸೌಧ ಕಡೆ ಹಾದಿದ್ದಿಲ್ಲ, ಏನೋ ಮಣ್ಣು ಹಾದಾರ, ನೀವು ಮಾತಾಡಿಸಿರಿ, ಮಾತಾಡಿಬಿಟ್ಟಾರ. ಈಗ ಅದನ್ನು ಅರಗಿಸ್ಕೊಳ್ಳೋದು ಕಷ್ಟ ಆಗೈತಿ. ನೆಗ್ಲೆಕ್ಟ್ ಇಟ್ ಅಂತ ಅವ್ರ ನಾಯಕರಾದಂಥ ಸಿದ್ದರಾಮಯ್ಯನವರು ಹೇಳ್ಯಾರ, ಇಗ್ನೋರ್ ಇಟ್ ಅಂತ ಹೇಳ್ಯಾರ. ಸ್ವಲ್ಪ ಮಾತಾಡೋ ಹವ್ಯಾಸ ಜಾಸ್ತಿ, ಭಾಳ ಮಾತಾಡ್ತಿದ್ರು. ಹೈಕಮಾಂಡ್ ವಾರ್ನಿಂಗ್ ಕೊಟ್ಟಿರ್ತೇವೆ, ಈಗ ಗಪ್ಪಾಗಿದ್ರು. ಮತ್ತು ಅವ್ರು 2-3 ದಿವಸದಿಂದ ಚಾಲೂ ಆಗೈತಿ. ರಾಜಣ್ಣ ಈಸ್ ಮೈ ಕ್ಲೋಸ್ ಫ್ರೆಂಡ್, ಭಾಳ ದಿವಸದಿಂದ ಹಳೆ ಗೆಳೆಯರು. ಹಿಂದಿನ ಸರ್ಕಾರದಲ್ಲಿ ಅವರು ನಾವು ಕೂಡ ವಿದೇಶ ಪ್ರವಾಸಕ್ಕೆ ಹೋಗಿದ್ವಿ. ಸಾಕಷ್ಟು ಆತ್ಮೀಯ ಒಡನಾಟ ಐತಿ. ಆದರೆ ಯಾಕೋ ಏನೋ ರಾಜಕೀಯದಲ್ಲಿ ಸ್ವಲ್ಪ ಮಾತನಾಡೋದು ಜಾಸ್ತಿ ಆಗೈತೆ ಅಂತ ಅನಿಸ್ತದೆ. ತಮ್ಮ ಪಕ್ಷದ ಬಗ್ಗೆ ಕ್ರಾಂತಿ ಆಕೈತೆ ಬಿಡೋದು, ಕ್ರಾಂತಿ ಆಕೈತೆ ಅನ್ನೋಕ್ಕೇನು ಆಗಾಕೈತೈತೆ ಅಲ್ಲ. ಸನ್ಮಾನ ರಾಜಣ್ಣ ಅವರು ಈ ರಾಜ್ಯದ ಹಿರಿಯ ಸಚಿವರು, ಅವರು ಬರೀ ತಮ್ಮ ಪಾರ್ಟಿದೊಂದು ನೋಡ್ಕೊಂಡ್ರೆ ಸಾಕು, ನಮ್ಮ ಪಾರ್ಟಿದೇನು ನೋಡೋದು ಬೇಡ. ಅವ್ರ ಪಾರ್ಟಿ ತಮ್ಮದೊಂದು ನೋಡ್ಕೊಂಡ್ರೆ ಸಾಕು. ಇಷ್ಟು ದಿವಸ ವಿಧಾನಸೌಧ ಕಡೆ ಹಾದಿದ್ದಿಲ್ಲ, ಏನೋ ಮಣ್ಣು ಹಾದಾರ, ನೀವು ಮಾತಾಡಿಸಿರಿ, ಮಾತಾಡಿಬಿಟ್ಟಾರ. ಈಗ ಅದನ್ನು ಅರಗಿಸ್ಕೊಳ್ಳೋದು ಕಷ್ಟ ಆಗೈತಿ. ನೆಗ್ಲೆಕ್ಟ್ ಇಟ್ ಅಂತ ಅವ್ರ ನಾಯಕರಾದಂಥ ಸಿದ್ದರಾಮಯ್ಯನವರು ಹೇಳ್ಯಾರ, ಇಗ್ನೋರ್ ಇಟ್ ಅಂತ ಹೇಳ್ಯಾರ.